ಜಗನ್ನಾಥ ಜಾನಕಿಯ ಸ್ವರೂಪಿಣಿಯಾದ ಪರಮಪತಿಯ ಋತಿ ನಿನ್ನ ಚರಣಾರವಿಂದದಲ್ಲಿ ಈ ಆಂಜನೇಯನ ಅಂತ ನಮಸ್ಕಾರ. ಧನ್ಯ ಭಗಿನಿ ಧನ್ಯ. ಜಗದ್ರಂಗ ಭೂಮಿಯ ಮೇಲೆ ಪ್ರಯೋಗಿಸಲ್ಪಡುವ ಪ್ರಮುಖ ಪಾತ್ರರಾದ ಭಾರತ, ಭೀಮ ಇವರ ಆತ್ಮಪರಿಚಯದ ಪ್ರವೇಶವು ಚೆನ್ನಾಗಿ ಕಳೆಕಟ್ಟಿತ್ತು. ಆತ್ಮಸ್ವರೂಪಿಣಿಯಾದ ಆಂಜನೇಯ, ನಿನಗೋಸ್ಕರವಾಗಿ ನಾನೇ ಈ ಪ್ರವೇಶವನ್ನು ನನ್ನ ರಾಮರೂಪವನ್ನು ಜಯ ರಾಘವೇಂದ್ರ ರಾಮ ಸನಕಾದಿ ಮುನಿ ಪಕ್ಷ ಚಾರುಣಿ ರಘುರಾತ್ರ ಸತಪತ್ರದಲ್ಲಿ ನೇತ್ರ ಯೋಗಿ ಸಂರಕ್ಷಣಾ
तथास्तु भगवान तथास्तु। राम 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 सीता राम 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 सीता राम राम ಜಗನ್ಮಂಗಲ ಆಟವನ್ನಾಡುವ ಆನಂದ ಮೂರ್ತಿಯೇ, ನನ್ನ ಹೃದಯಾಂಗಳದಲ್ಲಿ ಸದಾ ನೆಲೆಸಿರುವ ಕೃಷ್ಣ. ಅಖಂಡ ಪ್ರಕಾಶವೇ ಪ್ರಕಾಶ, ಮುರಳಿಯ ನಾದವೇ ನಾದ. ಈ ಆನಂದದ ಸಮಯವು ಸದಾ ಹೀಗೆ ಇರುವಂತೆ ಆಗಲಿ, ನಿನ್ನ ಇಚ್ಛೆಯಂತೆ ನಿನಗಾಗಿ, ಹೆಚ್ಚಿನ ಜಗತ್ತಿಗಾಗಿ ದೇವ ಮಾನವಿಕವಾಗಿ ಪರಿಣಿತವಾಗುವ ಪೂರ್ಣ ಮಾನವಿಕವನ್ನು ಪಡೆಯುವ ಪರಮ ಮಾರ್ಗದ ಚಿತ್ರವನ್ನು ಈ ಭಾರತದ ಭೂಪಟಲ ಮೇಲೆ ಅದರ ಗುಣಗಾನವನ್ನು ಅಖಿಲ
ಮೈಕಟ್ಟವೇ ಕಾಮಿನಿಯರ ಗುಪ್ತ ಪ್ರೇಮದ ಗುಟ್ಟು. ನಾನೆಷ್ಟು ಸುಂದರನು, ಈ ಸುಂದರಾಕೃತಿಯ ಮೇಲೆ ಸಾವಿರಾರು ಮನ್ಮಥರನ್ನು ನಿವಾರಿಸಿ ಚೆಲ್ಲತಕ್ಕದ್ದು. ಮೈಕಟ್ಟವೇ ಕಾಮಿನಿಯರ ಗುಪ್ತ ಪ್ರೇಮದ ಗುಟ್ಟು. ಶಂಭು ರಾಜ ಸದಾ ಇದೇ ರೂಪದಿಂದ ಕಾಣಿಸಿಕೊಳ್ಳುವನು. ಇದೇ ನಿನಗೆ ಅಭಯ. ಆಗಲಿ ವಿಶೇಷ ಪರಿಚಯ.
ಶಂಭುರಾಜ, ನಾನು ನಿಮ್ಮನ್ನು ಕಂಡು ಕಾರಣವು ಬೇರೆಯಾಗಿದೆ. ಕೇಳಿ, ಪ್ರೇಕ್ಷವತಿ ಹಾಗೂ ಸರಸ್ವತಿ ನದಿಗಳ ನಡುವಿನ ಬಯಲು ಸೀಮೆ ಧರ್ಮ ಕ್ಷೇತ್ರ, ಅದೇ ಕುರುಕ್ಷೇತ್ರವಾಗುವುದು. ಪಾಂಡವರ ರಕ್ತದಿಂದ ಸ್ವರ್ಗಸ್ಥನಾದ ನನ್ನ ತಂದೆಗೆ ತಿಲೋದಕ ಕೊಡಬೇಕೆಂದು ನಿಶ್ಚಯಿಸಿರುವಿ. ನೀವು ನನಗೆ ಸಹಾಯ ಮಾಡಿದರೆ ನಾನು ನನ್ನ ಮೋಹಿನಿ ಮಂತ್ರದಿಂದ ಪಾಂಡವರನ್ನು ನಿರ್ಮೂಲ ಮಾಡುವೆ. ಆನಂದ ಆನಂದ ಪರಮಾನಂದ. ನೀನು ಕೇಳಿದ ಸಹಾಯವನ್ನು ಸದಾ ಕೊಡಲಿಕ್ಕೆ ನಾನು ಒಂಟಿಗಾಲಿನ ಮೇಲೆ ಸಿದ್ಧನಿರುವೆ. ಹಾಗಾದರೆ ಈ ಕುಳಲನ್ನು ತೆಗೆದುಕೊಳ್ಳಿರಿ. ಇದನ್ನು ಊದಿದ ಕೂಡಲೇ ನಾನು ಬರುವೆ. ಬಹುರೂಪಿಣಿ ವಾಯು ಶಾಲಿನಿ ಬರುವೆ ಮಾವ. ಹಾಗೆ ಸುಮ್ಮನೆ ಪರೀಕ್ಷೆ ಮಾಡಿದೆ. ಪರೀಕ್ಷೆ ಮಾಡಿದ್ಯಾ? ಮತ್ತೇಕೆ ಒದರಿದೆ? ಹಾಗೆ ಪರೀಕ್ಷೆ ಮಾಡಿದೆ. ಇಲ್ಲೇಕೆ ನಿಮ್ಮ ಪ್ರವೇಶ? ನನ್ನ ಪ್ರವೇಶ ಇರದಿದ್ದರೆ ಮುಂದಿನ ನಾಟಕಕ್ಕೆ ಕಳೆ ಕಟ್ಟುವುದಿಲ್ಲ. ಮತ್ಯಾವ ನಾಟಕ? ಪಾಂಡವರ ಯುದ್ಧದ ನಾಟಕ. ಆದ್ದರಿಂದ ನಿನಗೆ ಖಡ್ಗವಿದ್ಯೆಯನ್ನು ಕಲಿಸುವೆ. ಪ್ರಸಂಗ ಪ್ರಾಪ್ತವಾದರೆ ಸಮರಾಂಗಣದಲ್ಲಿ ಸುವಾಸನೆಯರು ಸಹ ಶಾಸ್ತ್ರಗಳನ್ನೇ ಎತ್ತಬೇಕಾಗುತ್ತದೆ. ಅಲ್ಲಿ ನಿಜವಾಗಿ ನೋಡಿದರು ಪುರುಷರು ಮನೆಯಲ್ಲಿರ್ತಕ್ಕದ್ದು, ಸ್ತ್ರೀಯರೇ ಯುದ್ಧ ಮಾಡತಕ್ಕದ್ದು. ನಿಮಗೇನೋ ಭ್ರಮೆಯಾಗಿದೆ ಅಂತ ಕಾಣಿಸುತ್ತೆ. ಭ್ರಮೆ ಭ್ರಮೆ ಪರಿಭ್ರಮಳೆ. ಇಗೋ, ರಾಕ್ಷಸರ ಉಪಟಳ ಹೆಚ್ಚಾದಾಗ ಶರಣರು ಸ್ವಸ್ಥವಾಗಿ ಮನೆಯಲ್ಲೇ ಸೇರಿದರು. ಭಾರತಿಯು ಮಹಾಕಾಳಿಯಾಗಿ ರಾಕ್ಷಸರನ್ನ ಸಂಹಾರ ಮಾಡಲಿಲ್ಲವೇ? ಶಂಕರನ ಭಕ್ತನಾದ ನಾನು ಮನೆ ಹಿಡಿಯುವೆ, ನೀನು ರಣಾಂಗದಲ್ಲಿ ಯುದ್ಧ ಮಾಡು. ಸಾಕು ಸಾಕು ಸಾಕು. ನೀವು ಹೀಗೆ ಮನೆ ಮೂಳಾಗಿ ಮನೆಯಲ್ಲಿ ಮಲಗಿದಾಗ ಜನ ಜರೆಯಲಿಕ್ಕಿಲ್ಲವೇ? ದಾಯಾದಿಗಳು ದೂರ್ಲಿಕ್ಕಿಲ್ಲವೇ? ಎಲ್ಲಿಂದ ಕಲಿತ್ರಿ? ಹೇಳೋದೇನೆ, ಹೆಂಡತಿಯ ಹುಚ್ಚಿನಿಂದ ಸತಿಯ ಸದನದಲ್ಲಿ ಶಸುಗ್ರಗಳು ಸೇರಿದವನಲ್ಲ. ಇಂಥ ಹೇತನ ಹುಟ್ಟುವುದು ಸಹಜ. ಇರಲಿ, ಒಂದು ಸಮಯ ಸಮರಾಂಗಣದಲ್ಲಿ ನಿಂತರೂ ಕೂಡ ಯುಕ್ತಿಯಿಂದ ಪಾರಾಗಿ ನಿನ್ನ ಕುಂಕುಮ ಕಾಯುವೆ. ಮಹಾಯುದ್ಧದಲ್ಲಿ ನಿನ್ನ ಅಣ್ಣಂದಿರೆಲ್ಲ ಒಂದು ವೇಳೆ ಯುದ್ಧದಲ್ಲಿ ನಿನ್ನ ಅಣ್ಣಂದಿರೆಲ್ಲರೂ ಸಾಯುರೆಂದು ಕಲ್ಪಿಸುವ. ಸುಮ್ಮನೆ ಕಲ್ಪನೆ ಮಾಡುವ ಸಾಯುರೆಂದು. ಆಗ ನಾನಪ್ಪನೇ ಬದುಕಿ ಉಳಿದರೆ ನಿಮ್ಮಪ್ಪನಿಗೆ ಮನೆಯನಾಗಿ ಉಳಿವೆ. ಇದು ಕುರುಡರಿಗೆ ಯಾರಾದರೂ ಬೇಕೇ ಬೇಕು. ಆಮೇಲೆ ಮುದುಕ
ಹುಡುಗನಿಗೆ ಅವೇನೆಂದರೆ ಬಲೆ ಒಪ್ಪು. ಸಾಕು ಸಾಕು ಸಾಕು, ಇಂಥ ಅಮಂಗಲ ಶಬ್ದವನ್ನು ಉಚ್ಚಿಸಿದ್ರೆ ನನಗೆ ವಾಗತ್ಯ. ನಿನಗೆ ಅಗತ್ಯ, ನನಗೆ ಅಗತ್ಯ. ಹೋಗಲು ಗುರುತಿಸಲ ಒಳಗೆ ಹೋಗಿ ಕಟ್ಕೊಂಡು ತೆಗೆದುಕೊಂಡು ಬಾ. ಯುದ್ಧದ ತಾಲೀಮ್ ಕೊಡುವೆ. ಆಹಾ, ಯಾರಾದ್ರೂ ನೋಡಿದರೆ ನಕ್ಕಾರು. ನಕ್ಕರೆ ಆಶರಸದ ಸೂರ್ಯ ಆಗೋದು. ಅಯ್ಯೋ, ಇದು ಎಂತ ಹಾಸ್ಯ. ಸಾಧಿಸಿದರೆ ಹಾಸ್ಯ, ಸಾಧಿಸದಿದ್ರೆ ಅಪಹಾಸ್ಯ. ಹೊರಡು, ಕಾಟುಗಳನ್ನು ತೆಗೆದುಕೊಂಡು ಬಾ. ಆದರೆ ಕಾಟುಗಳು ಕಥನಕ್ಕಿರಬೇಕು. ಏನಿಲ್ಲ, ನಾನು ಹರಿತಾದ ಖಡ್ಗವನ್ನೇ ತರುವೆ. ಎಷ್ಟಾದರೂ ಛಾತ್ರ ಕುಮಾರಿ, ನನ್ನನ್ನು ಕಂಡ್ರೆ ಮಾತ್ರ ಓರೆ. ನೋಡಿ ಖಡ್ಗ ಹೇಗಿದೆ ನೋಡಿ. ನಾನು ಪ್ರತ್ಯಕ್ಷ ಮಹಾಕಾಳಿ ಅಂತ ಹೇಳಿದ್ದೇನೆ. ಹಾ, ತೆಗೆದುಕೊಳ್ಳಿ ಖಡ್ಗ ಪಾಣಿಗಳಾಗಿ. ಸ್ವಲ್ಪ ಹಾಲು ಕುಡಿದು ಬರುವೆ. ಯಾಕೆ ಹೀಗೆ ಹೆದರಿಕೆ ಅಂತ? ಪ್ರಿಯೆ, ನಾನು ಓಡಿ ಹೋಗುತ್ತೇನೆಂದು ತಿಳಿದು ಯುದ್ಧ ಭೂಮಿಯಿಂದ ಹೇಗೆ ಪಾರಾಗಬೇಕೆಂಬ ಪಾಠವನ್ನು ನಿನಗೆ ಕಲಿಸಿಕೊಟ್ಟೆ. ಖಡ್ಗವನ್ನು ನೋಡಿ. ಅಂದುವದಿಲ್ಲ ಅಳಕುವದಿಲ್ಲ, ಅಂದುವದಿಲ್ಲ ಅಳಕುವದಿಲ್ಲ. ನೀನು ಸ್ವಲ್ಪ ಸುಮ್ಮನಿರಬೇಕು, ನೀನು ಸ್ವಲ್ಪ ಸುಮ್ಮನಿರಬೇಕು. ಹಾಲ ಕುಡಿದು ಬರುವೆನು ತಡೆಯಬೇಕು, ಹಾಲ ಕುಡಿದು ಬರುವೆನು ತಡೆಯಬೇಕು. ಅಂದುವದಿಲ್ಲ ಅಳಕುವದಿಲ್ಲ, ಅಂದುವದಿಲ್ಲ ಅಳಕುವದಿಲ್ಲ. ನೀನು ಸ್ವಲ್ಪ ಸುಮ್ಮನಿರಬೇಕು, ನೀನು ಸ್ವಲ್ಪ ಸುಮ್ಮನಿರಬೇಕು. ಹಾಲ ಕುಡಿದು ಬರುವೆನು ತಡೆಯಬೇಕು, ಹಾಲ ಕುಡಿದು ಬರುವೆನು ತಡೆಯಬೇಕು. ಸಿಂಧುರಾಜ, ಸಿಂಧುರಾಜ, ಇದು ನಮ್ಮ ಮಾವನವರ ಬಂದಂತೆ ಕಾಣುತ್ತದೆ. ನೀನು ಮಹಾಕಾಳಿಯಂತೆ ನಿಂತುಕೊಳ್ಳು, ನಾನು ಭೈರವನಂತೆ ನಿಲ್ಲುವೆ. ಆಯ್ತು, ಮಾವನವರು ಬಂದ ಮೇಲೆ ಯಾರು ಮಾತನಾಡುವಂತಿಲ್ಲ. ಮೊದಲು ಯಾರು ಮಾತನಾಡ್ತಾರೋ ಅವರು ಸೋತಂತೆ, ಗೊತ್ತಾಯ್ತಾ? ಒಪ್ಪಿದೆ, ಒಪ್ಪಿದೆ. ಬಲ್ಲ ಬಲ್ಲ ನಿನಗಟ್ಟಿ ಬಿಡಲ
ಕಲ್ಲಿನ ಕತ್ತು ಬಿಡಲಾರೆ ನಾನು ಈ ಸರತು ನಾ ಬಂದೆ ಕಲ್ಲಿನ ಕತ್ತು ಬಿಡಲಾರೆ ನಾನು ಈ ಸರತು ಸುಮ್ಮನೇಕೆ ಹಠ ತೊಟ್ಟ ಹೋಗು ನೀನಿಂದ ಸೋತು ಸುಮ್ಮನೇಕೆ ಹಠ ತೊಟ್ಟ ಹೋಗು ನೀನಿಂದ ಸೋತು ಸಿಂಧುರಾಜ ಸಿಂಧುರಾಜ ಏ ಸುಶೀಲಾ ಬಂದ ಮಾವ ಬಂದ, ಬೇಗ ನಿಂತಿಕೊಳ್ಳುವ. ಇವರೇನು ವಿನೋದದಿಂದ ನಿಂತಿರುವರು ಅಥವಾ ಭೂತಬಾಧೆಯಿಂದ ಪೀಡಿತರಾಗಿರುವರು? ಹೀಗೆ ಮಾಡಬೇಕು. ಅಯ್ಯೋ ಚಕ್ರ ಚಕ್ರ! ಮತ್ತೇಕೆ ಬಂದಿತ್ತಪ್ಪ? ಎಲ್ಲಿ ಚಕ್ರ? ಬಿದ್ದೆ ಬಿದ್ದೆ, ಅಯ್ಯೋ ಮಾವ. ಎಲ್ಲಿ ಚಕ್ರ? ಏನು ಕತೆ? ನಮ್ಮ ಹುಚ್ಚಾಟಕ್ಕೆ ಹೊರನಾಡಲು ಹಂಚಿಕೆ ಹೂಡಿದಷ್ಟೇ. ಮಾವ, ಚಕ್ರವೆಂದ ಕೂಡಲೇ ಎದಿಗೆ ಬಾಣ ಬರದಂತೆ ಆಯ್ತು. ನೀವು ಇಲ್ಲೇ ವಿನೋದದಿಂದ ಕಾಲ ಕಳೆದರೆ ಅಲ್ಲಿ ಕೌರವೇಶ್ವರನ ಬುದ್ಧಿಯನ್ನು ತಟ್ಟುವವರಾರು? ಸಮಾರಂಭಕ್ಕೆ ಹರದಾಳನ್ನು ಹಾಕಿಸುವವರಾರು? ನಾನಿರುವನಲ್ಲ ಚಿರತಿ, ಸಾವಿರ ಬಂಟರ ವೆಂಕಟಪತಿ. ಅಂತ ಹೀಗೆ ಕಾಲಹರಣ ಮಾಡುತ್ತೀರೇನೋ? ಕಾಲವರ್ಣವಲ್ಲ ಮಾವ, ಮುಂದಾಗುವ ಮಹಾಯುದ್ಧದಲ್ಲಿ ಕಲ್ಪನೆಯು ವಿಕಲ್ಪ ಸಮಾಧಿ ಉಂಟಾಯಿತು. ಈಗ ಈ ಮೊಮ್ಮಗ ಒಳಗ ನಕ್ಕ ಮಂದಿಗೆ ಮಬ್ಬು ಹಾಕುವ ಮೋಸವಿರುತ್ತದೆ. ವಿಚಾರವೇನು? ವಿಚಾರವೇನೂ ಇಲ್ಲ ಮಾವ, ಆದರೆ ಮುಂದಿನ ಮಹಾಯುದ್ಧದಲ್ಲಿ ಮಾವ ನಾವಿರುವರು ಮುಚ್ಚತಿಗಳೇ ಆಗೇ ಉಳಿಯೋಣ. ಅಂದ್ರೇ ನಮ್ಮ ತಲೆಗಳು ಉಳಿಯುವ. ತಲೆ ಖರ್ಚು ಮಾಡ ತಲೆ ಉಳಿಸಿಕೊಳ್ಳುವ ಶ್ರೇಷ್ಠ ಮಾರ್ಗವೇ ಸದ್ಯತನ. ಸಾಕು ಮಾಡಿ ನಿಮ್ಮ ಮಾತನ್ನು, ಹೋಗಲಿ ಬಿಡು ಮಾವ. ಅಂದ ಹಾಗೆ ಮತ್ತವ ಹೊಸ ಸುದ್ದಿ? ಹೊಸ ಸುದ್ದಿ ಏಕೆ? ಬಿಸಿ ಬಿಸಿ ಹೊಸ ಸುದ್ದಿಯನ್ನೇ ತಂದಿರುವರು. ಅದಕ್ಕಾಗೇ ಮಾವನವರ ಪ್ರವೇಶ ಆರಂಭ. ಸಿಂಧುರಾಜ, ನಿಮಗೊಂದು ನವೀನ ಕಾರ್ಯ ಒಪ್ಪಿಸಬೇಕಾಗಿದೆ. ಬೇಕಾದ ಕೆಲಸವನ್ನು ಹೇಳಿ, ಆದ್ರೆ
ಸೀರೆಯನ್ನು ಉಡಲಿಕ್ಕೆ ಮಾತ್ರ ಹೇಳಬೇಡಿ. ಓ, ಅದು ನಿನ್ನೆ ನಡೆದ ವಸ್ತ್ರಾಪಹರಣದ ಸಮಯ. ಹೌದು ಮಾರಾಯ, ಮುಂದಿರುವುದು ಪ್ರಾಣ ಕಳೆದುಕೊಳ್ಳುವ ಪ್ರಸಂಗ. ಅದಕ್ಕಾಗಿ ದೀರ್ಘಾಲೋಚನೆ. ಸಿಂಧುರಾಜ, ತತ್ತರಿಸಬೇಡ. ಸಂತೋಷಜನಕವಾದ ಕಾರ್ಯ ನಿಮ್ಮ ಮುತ್ಸದ್ದಿತನಕ್ಕೆ ಸೌಕರ್ಯ. ಕೇಳಿ, ನಾಳಿಗೆ ಒಂಟಿಗರಾಗಿ ಬರುವ ಆ ಕಳ್ಳ ಕೃಷ್ಣನ ಕಂಠನಾಳವನ್ನು ಆ ಕಳ್ಳ ಕೃಷ್ಣ ಇಲ್ಲೇಕೆ ಬರುವನು? ಗೊತ್ತಿಲ್ಲವೇ ಆ ಗೊಲ್ಲನಾಗಮನದ ಕಾರಣ? ಮತ್ತೇನು ಸಂಧಾನ? ಗುರು ಪಾಂಡವರ ಸಂಧಾನ. ಅದು ಆಗದಂತೆ ಈಗಿನಿಂದಲೇ ಈ ಶಕುನಿಯ ಕಾರಸ್ಥಾನ. ನೀವಿರುವರು ಕೂಡಿ ಆ ಕಳ್ಳ ಕೃಷ್ಣನ ಹೊಟ್ಟೆಯಲ್ಲಿ ಹಾಲಾಹಲವನ್ನು ಹಂಚಿಕೆಯಿಂದ ಹಾಕಲಿಕ್ಕೆ ತಪ್ಪಬಾರದು. ಅಪ್ಪರೇ ಮಾವ, ಎದುರು ಇರಬೇಕು ನಿನ್ನಂತ ಶಕುನಿ ಮಾವ. ಹಾರೈಸುವ ಆತ್ಮೆಯನ್ನು ಅಂಧಕಾರದ ಅಡವಿಯಲ್ಲಿಟ್ಟು ಅರಾಜಕತೆಯ ಆಳ್ವಿಕೆಯಲ್ಲಿ ಆಳುತ್ತಿರುವ ಅರಸನೇ ಕೇಳು. ಸಿಂಹಗರ್ಜನೆ ಮಾಡುತ್ತಾ ಸಿರಿತನದ ಸೆಲೆಯಲ್ಲಿ ಸಿಲುಕಿ ಸದಾ ಈ ಶಕುನಿಯ ಸಲಹೆಯನ್ನೇ ಸಾಧನೆ ಎಂದು ಪರಿಗಣಿಸಿರುವ ಶ್ರೀಮಂತನೇ ಕೇಳು. ಹೆತ್ತ ತಾಯಿಯ ಕಣ್ಣೀರಿನಿಂದ ತೊಯ್ಲು, ಹಿರಿಯರ ರಕ್ತದಿಂದ ಕಲುಷಿತವಾಗಿ ಪುತ್ರ ಶೋಕದಿಂದ ನಿನ್ನನ್ನು ನರಳುವಂತೆ ಮಾಡಿ ನರಕದಲ್ಲಿ ನಿನ್ನನ್ನು ವಿರಾಜ ಮಾನವನನ್ನಾಗಿ ಮಾಡುವೆ. ಅಲ್ಲಿಯವರೆಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ. ಅದಕ್ಕಾಗಿ ಶ್ರೀಕೃಷ್ಣ ಸ್ವಾಗತ ಸಮಾರಂಭಕ್ಕೆ ಹರದಾರವನ್ನು ಹಾಕಿಸಿ ಮಹಾಯುದ್ಧದ ಪೂರ್ವ ಪೀಠಿಕೆಯ ರಂಗಸ್ಥಳವನ್ನೇ ನಿರ್ಮಿಸುವೆ. ಕುಮಾರರನ್ನು ಕಾಲನ ಕೈಯಲ್ಲಿ ಕೊಟ್ಟು ಕೌರವಾಂಗನೆಯರ ಕಣ್ಣೀರಿನಲ್ಲಿ ಸ್ನಾನ ಮಾಡಿ ಕೌರವ ರಕ್ತ ಮಾಂಸಗಳಿಂದ ನನ್ನ ಸ್ವರ್ಗಸ್ಥ ಬಂಧುಗಳಿಗೆ ಪಿಂಡದಾನ ಮಾಡುವೆ. ದುರ್ಯೋಧನ, ಮಸನವಾದ ನನ್ನೆದೆಯಲ್ಲಿ ಮೋಹ ಮಮತೆಗಳೆಲ್ಲವನ್ನು ಸುಟ್ಟು ಭಸ್ಮ ಮಾಡಿದೆ ನೀನು. ಶಕುನಿ ಹೊತ್ತಿಸಿರುವ ಕುರುಕ್ಷೇತ್ರವೆಂಬ ರಣಕೊಂಡದಲ್ಲಿ ಬಲಿಯಾಗುವ ನರಕುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗುವುದು ಭರತ ಭೂಮಿಯ ಕುರುಕ್ಷೇತ್ರದ ಈ ನೆಲ. ವೈಶಂಪಾಯನ ಸರೋವರದ ಸರಸಿಯ ಜಲ. ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿಯದ ಕುರುಕುಲದ ಕುರುಡನ ಕುಂಡಿಗಳು. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ನಾಮ. ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ಶಕುನಿ ಎಂಬ ಮೂರಕ್ಷರ ಭಾರತದಲ್ಲಿ ಅಚ್ಚಳೆಯದೇ ಅಧಿಕಾರವಿದೆ ಎಂದು ಪಟ್ಟಿ ಮೆರುವೇನು ಮೂಡ. ಎಷ್ಟು ದಿನ ಇರುವುದು ನಿನ್ನ ಅಧಿಕಾರ? ಅಧಿಕಾರ ಬಲದಿಂದ ಪಟ್ಟಿ ಮೆರೆಯುವೆ.
ನಿನ್ನ ಕೊಲೆ ಮಾಡು ಸಂಚು ಇದು ನನ್ನ ತಲೆಯಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡು ಸಂಚು ನನ್ನ ಮನದಲ್ಲಿ. ದರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶದ ಹೊಂಚು ಇದೆ ನನ್ನ ತಲೆಯಲ್ಲಿ, ನಿನ್ನ ಕುಲನಾಶದ ಹೊಂಚು ಇದೆ ನನ್ನ ತಲೆಯಲ್ಲಿ. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ತಪ್ಪು, ಇಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿ ಕೊಟ್ಟು